Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಕ್ಯಾಪ್ರಿಕಾನ್. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಏನಿದೆ ನೋಡೋಣ. ಸೊ ಮೇಷರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಕರ ರಾಶಿಯವರ ರಾಶಿ ಭವಿಷ್ಯ ಇದು, ಬಟ್ ಮೇಷರಾಶಿಯವರೇನೋ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಅನ್ನಿಸ್ತಾ ಇದ್ದಾರೆ. ಮೇ ಬಿ ಮೇಷರಾಶಿಯವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಂಜಾಯ್ಮೆಂಟ್ ಕಡೆ ಗಮನನ ಕೊಡ್ತೀರಾ, ಸ್ವಲ್ಪ ಸಮಸ್ಯೆಗಳಿದೆ, ಯುದ್ಧ ಭೀತಿಗಳು ಕೂಡ ಇದೆ, ಒಂದಷ್ಟು ಫೆಮಿನೈನ್ ಎನರ್ಜಿ ಕೂಡ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಹೆಣ್ಮಕ್ಳ ಜೊತೆ ಜಗಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಹೆಚ್ಚಿನ ಲಾಭನ ಒಳಿತನ್ನ ಪಡ್ಕೊಳ್ತೀನಿ ಅಂತ ಹೋಗಿ ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಬ್ಬರ ಪ್ರೀತಿ ಒಬ್ಬರಿಗೆ ಮೀಸಲು ಅಂತ ಯಾರೋ ಬದುಕ್ತಾ ಇದ್ದಾರೆ, ಅವರ ಎನರ್ಜಿನ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಪ್ರಾಕೃತಿಕ ವಿಕೋಪಗಳಿಂದ ನಿಮ್ಗೆ ಮತ್ತೆ ನಿಮ್ಮ ಜಾಗ ಜಮೀನಿಗೆ ರಕ್ಷೆ ಅನ್ನೋದು ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಹುಡುಗ ಬಂದು ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು, ಒಂದೊಳ್ಳೆ ಹುಡುಗಿ ಸಿಕ್ಕಿ ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ವಿಷಜಂತುಗಳಿಂದ ನಿಮ್ಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ತುಳಸಿ ವಿವಾಹದ ಹೊತ್ತಿಗೆ ಏನು ಮಹತ್ತರವಾದಂತ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನ ದೂರ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದದಿಂದ, ಭದ್ರಕಾಳಿಯ ಆಶೀರ್ವಾದದಿಂದ, ರಾಧಾ ಮಾತೆಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಏನ್ ಬರ್ಬೇಕೋ ಏನ್ ಸಿಗ್ಬೇಕೋ ಅದೆಲ್ಲವೂ ಆನ್ ಟೈಮ್ ಅಲ್ಲಿ ಸಿಗುತ್ತೆ. ಜೊತೆಗೆ ಪ್ರೀತಿಲಿ ಮೋಸ ಹೋಗಿರೋರು, ಶತ್ರು ಬಾಧೆಯಿಂದ ತೊಂದರೆಗೊಳಗಾಗಿರೋರು, ರಾಜಕೀಯವಾಗಿ ತೊಂದರೆಗೊಳಗಾಗಿರುವಂಥವ್ರು, ಮತ್ತೆ ಭೂಮಿ ವಿಚಾರದಲ್ಲಿ ಅಥವಾ ಆಸ್ತಿ ವಿಚಾರದಲ್ಲಿ ತೊಂದರೆಗೆ ಒಳಗಾಗಿರೋರೆಲ್ಲರಿಗೂ ಈ 3 ದೇವಿಯರ ಆಶೀರ್ವಾದ ಇದೆ. ಸೊ ಚಿಂತೆ ಮಾಡಬೇಡಿ. ಸೊ ಕಮೆಂಟ್ ಅಲ್ಲಿ ಭೂಮಿ ವಿಚಾರಕ್ಕೆ ನಿಮ್ಗೆ ತೊಂದರೆ ಆಗಿದ್ರೆ ಭೂಮಿ ತಾಯಿಯ ಹೆಸರನ್ನ ಬರೀರಿ. ಸೊ ಪ್ರೀತಿ ವಿಚಾರದಲ್ಲಿ ತೊಂದರೆ ಆಗಿದ್ರೆ ನಿಮ್ಗೆ ರಾಧಾದೇವಿಯ ಹೆಸರನ್ನ ಬರೀರಿ. ಜೊತೆಗೆ ಶತ್ರುಗಳ ಬಾಧೆಯಿಂದ ನಿಮ್ಗೆ ತೊಂದರೆ ಆಗಿದ್ರೆ ಭದ್ರಕಾಳಿ ಅಂತ ಬರೀರಿ. ಸೊ ಸಾಧ್ಯ ಆದಷ್ಟು ಹೀಲ್ ಹಾಕಿರ್ತೀನಿ, ಯಾಕೆಂದ್ರೆ ತುಂಬಾ ಹೆವಿ ಎನರ್ಜಿ ಇದೆ. ಬಟ್ ನಿಮ್ಗೇನು ತೊಂದರೆ ಆಗೋದಿಲ್ಲ, ಈಗಾಗಲೇ ಸಾಕಷ್ಟು ಕಷ್ಟ ಅನುಭವಿಸಾಗಿದೆ ನೀವು, ನಿಮ್ಗೆ ಇನ್ನೇನಾಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಎಲ್ಲಾನು ನೋಡ್ಬಿಟ್ಟಿರುವಂತ ನಿಮ್ಗೆ ಈಗ ಈ 3 ದೇವಿಯರು ಒಂದು ಶತ್ರು ಬಾಧೆಯಿಂದ, ಒಂದು ಪ್ರೀತಿ ವಿಚಾರಕ್ಕೆ, ಒಂದು ಆಸ್ತಿ ಅಂತಸ್ತಿನ ವಿಚಾರವಾಗಿ, ಎಸ್ಪೆಷಲಿ ಮನೆ ಜಾಗ ಜಮೀನಿನ ವಿಚಾರಕ್ಕೆ ಆಶೀರ್ವಾದನ ಮಾಡ್ತಿದ್ದಾಳೆ ಅಮ್ಮ. ಹಾಗಾಗಿ ಖುಷಿ ಖುಷಿಯಾಗಿ ಇರಿ, ಸಂತೋಷವಾಗಿ ಇರಿ, ಸಂತೋಷದಿಂದ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾವುದೋ ಒಂದಷ್ಟು ವಿಚಾರಕ್ಕೆ ಇಂಪಾರ್ಟೆಂಟ್ ವಿಚಾರಗಳು ಎಸ್ ಅಂತ ಇದೆ, ಸಕ್ಸಸ್ ಅಂತ ಇದೆ. ಸೊ ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ, ಮಾಡಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮಗ್ ನೀವೇ ಶತ್ರು ಆಗಿದ್ದೀರಾ. ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಉಪಯೋಗಕ್ಕೆ ಬರುವಂತ ರೀತಿಲಿ ನಿಮ್ಮನ್ನ ನೀವು ಸರಿಯಾಗಿ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನಿಮ್ ಜೀವನದ ಉದ್ದೇಶ ಏನಿತ್ತು, ಯಾಕೆ ನೀವು ಹೀಗಾಗಿದ್ದೀರಾ, ನಿಮ್ಮ ಈ ಅವನತಿಗೆ ಕಾರಣ ಏನು, ಯಾರು ಅನ್ನೋದನ್ನ ತಿಳ್ಕೊಳ್ಳಿ. ಭ್ರಮೆಯಿಂದ ಹೊರಗೆ ಬನ್ನಿ. ಒಂದಷ್ಟು ಎಕ್ಸಾಂಪಲ್ ನಿಮ್ ಕಣ್ಮುಂದೆನೆ ಇದೆ, ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನ ಶನಿ ಮಹಾತ್ಮ ತರ್ತಾರೆ. ಈಗಾಗಲೇ ಸಾಕಷ್ಟು ಬದಲಾವಣೆನ ನೋಡಿದೀರಾ. ಮತ್ತೆ ಮತ್ತೆ ಇದೇ ಮಾಡ್ತಾ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ನಿಮ್ಗೆ. ಸೊ ಶನಿ ಮಹಾತ್ಮನ ಆರಾಧನೆಯನ್ನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಬಂಧನಗಳನ್ನ ಮಾಡುವಂಥದ್ದು, ಬಂಧನಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆರಿಯರ್ ಅಲ್ಲಿ ಸಕ್ಸಸ್ ಬರುವಂತಹ ಸಾಧ್ಯತೆ ಇದೆ. ನಿಮ್ಗೆ ಏನ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ. ಗುರುವಿನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಜೊತೆಗೆ ನಿಮ್ಮ ದುಡ್ಡನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ನಂಬಿಕೆಗಳೇ ನಿಮ್ಗೆ ದುಡ್ಡು. ಸೊ ನಿಮ್ಮ ನಂಬಿಕೆನೇ ನಿಮ್ಮ ಆಸ್ತಿ. ಸೊ ನಿಮ್ಮ ನಂಬಿಕೆನ ತುಂಬಾ ಇಂಪಾರ್ಟೆಂಟ್. ಯಾರನ್ನ ನಂಬಿ ಮೋಸ ಹೋದ್ರೋ ಮತ್ತೆ ಅವ್ರನ್ನೇ ನಂಬಿ ಮೋಸ ಹೋಗ್ತಾ ಇದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ. ಸೊ ನೋಡಿ ನಿರ್ಧಾರನ ತಗೊಳ್ಳಿ.
ಜೊತೆಗೆ ಪುರಿ ಜಗನ್ನಾಥರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ದುಡ್ಡು ಬರುತ್ತೆ ಚಿಂತೆ ಮಾಡಬೇಡಿ, ದುಡ್ಡು ಬರುತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಹಲ್ಲು ನೋವಿಗೆ ಔಷಧಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಯೋಗದಿಂದ ಹಲ್ಲು ನೋವು ಕೂಡ ಕೆಲವ್ರಿಗೆ ಬರ್ತಾ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆ ಇದೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗದಿರ ಒದ್ದಾಡ್ತಿರುವಂತ ಸಾಧ್ಯತೆಗಳಿದೆ. ಸರಿಯಾದ ನಿರ್ಧಾರನ ತಗೊಳ್ಳಿ. ಆತರಗಾರನಿಗೆ ಬುದ್ಧಿಮಟ್ಟ ಅನ್ನುವಂಥ ರೀತಿಲಿ ಅರ್ಜೆಂಟ್ ಆಗಿ ಏನೋ ಒಂದು ನಿರ್ಧಾರನ ತಗೊಳಕ್ಕೆ ಹೋಗ್ಬೇಡಿ. ತಾಳ್ಮೆಯಿಂದ ಯೋಚನೆ ಮಾಡಿ ಯಾವ ದಾರಿನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಾಜದಲ್ಲಿ ಸ್ಥಾನಮಾನ ಗೌರವ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಹೊಗಳಿಕೆ ಬರುವಂಥದ್ದು ಅಪ್ರಿಸಿಯೇಷನ್ ಬರುವಂಥದ್ದು ಇದೆ. ಒಳ್ಳೆ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಹೆಚ್ಚಿನ ಗೆಲುವು ಬರುವಂಥದ್ದು, ಹೊಸ ಪ್ರೀತಿ ಬರುವಂಥದ್ದು, ಹೊಸ ರೊಮ್ಯಾನ್ಸ್ ಬರುವಂಥದ್ದು ಕೂಡ ಇದೆ. ಜೊತೆಗೆ ಫ್ಯಾಮಿಲಿಗೋಸ್ಕರ ಒಂದಷ್ಟು ಪ್ರೀತಿನ ತ್ಯಾಗ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಪರ್ಸನಲ್ ಗ್ರೋತ್ ಅಂಡ್ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಕೋರ್ಟ್ ಕಚೇರಿ ಅಥವಾ ಡಿವೋರ್ಸ್ ವಿಚಾರದಕ್ಕೂ ಕೂಡ ನಿಮ್ಮ ಪರವಾಗಿ ತೀರ್ಮಾನ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಹೊಸ ಜೀವನ, ಹೊಸ ಬದುಕು, ಹೊಸ ಪ್ರೀತಿ ಎಲ್ಲವೂ ಕೂಡ ನಿಮ್ಮ ಫೇವರಬಲ್ ಆಗಿ ಬರೋದ್ರಲ್ಲಿ ಇದೆ. ಸೊ ಫೇವರಬಲ್ ಆಗೇ ಇದೆ. ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೀತಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಸೊ ಹೊಸ ಮನೆ ಬರ್ತಾ ಇದೆ, ಹೊಸ ಅವಕಾಶಗಳು ಬರ್ತಾ ಇದೆ, ಸಾಕಷ್ಟು ಅಪ್ರಿಶಿಯೇಟ್ ಬರ್ತಾ ಇದೆ, ಗೌರವ ಬರುವಂತ ಸಾಧ್ಯತೆಗಳಿದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ, ತಾಳ್ಮೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ನಿಮ್ಮ ಲೈಫ್ ಕಡೆ ಕೊಡಿ. ಸೊ ಬರ್ತಾ ಇರುವಂತ ಅವಕಾಶನ ಕಳ್ಕೊಂಬೇಡಿ. ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ಎಷ್ಟ್ ಕಷ್ಟಪಟ್ಟಿದ್ದೀರಾ ಅಂದ್ರೆ ನನ್ ತಮ್ಮನ್ನೇ ಕಳ್ಕೊಂಬಿಟ್ಟಿದೀನಿ. ಅಷ್ಟು ಸಾವನ್ನ ಗೆದ್ದಿ ಬದುಕ್ತಿದ್ದೀರಾ. ಯಾರು ಈಗ ನೋಡ್ತಿದ್ದೀರೋ ಅವರು. ಸೊ ಎಂಜಾಯ್ ಮಾಡಿ ಲೈಫನ್ನ. ಬರುವಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ ನಿಮ್ಗೆ. ತುಂಬಾ ಒಳ್ಳೇದಾಗ್ಬೇಕು ನಿಮ್ಗೆ. ತುಂಬಾ ಚೆನ್ನಾಗಿರ್ಬೇಕು. ನೀವೆಲ್ರೂ ಚೆನ್ನಾಗಿರಿ. ರೊಮ್ಯಾನ್ಸ್ ಬರುವಂತ ಸಾಧ್ಯತೆ ಇದೆ. ಲೈಫ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಕೆಲವ್ರನ್ನ ಕ್ಷಮಿಸ್ಬಿಡಿ, ಕೆಲವ್ರ ಹತ್ರ ಕ್ಷಮೆ ಕೇಳಿ. ಪರ್ಫೆಕ್ಟ್ ಟೈಮ್ ಇದೆ ನಿಮ್ ಜೀವನದಲ್ಲಿ. ಈ ತಿಂಗಳು ನಿಮ್ಗೆ ಪರ್ಫೆಕ್ಟ್ ಟೈಮಿಂಗ್ ಇದೆ. ಇನ್ನ 1 ವರ್ಷದವರೆಗೂ ಪರ್ಫೆಕ್ಟ್ ಟೈಮಿಂಗೇ ಇರುತ್ತೆ. ಸದುಪಯೋಗ ಪಡಿಸ್ಕೊಳ್ಳಿ. ನಂಬಿಕೆಯಿಂದ ಇರಿ. ದುಡ್ಡಿನ ವಿಚಾರದಲ್ಲಿ ತುಂಬಾ ಯಶಸ್ಸು ಬರುವಂತ ಸಾಧ್ಯತೆ ಇದೆ. ನಿಯರ್ ಫ್ಯೂಚರ್ ಅಥವಾ ಕೆಲವು ವಾರಗಳಲ್ಲೇ ಸೊ ಇನ್ನ ಬಿಗ್ ಹ್ಯಾಪಿ ಚೇಂಜ್ ಬರುವಂತ ಸಾಧ್ಯತೆ ಇದೆ. ಇನ್ನೊಂದ್ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಮುಂದುವರಿರಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿ ಲೈಫನ್ನ. ಲಕ್ಸುರಿ ಲೈಫನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ಕೂಲ್ ಬಸ್ಸೋ ವ್ಯಾನೋ ಒಂಚೂರು ತೊಂದರೆಗೆ ಒಳಗಾಗತ್ತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಸೀಲ್ ತೆಗಿತಾರೆ ಅನ್ನುವಂಥದ್ದು ಕೂಡ ಇದೆ. ಸೆಲ್ ಇಂದ ರಿಲೀಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಫೋನ್ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫ್ರೂಟ್ ಅಂಡ್ ನೆಟ್ ತಿನ್ಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ. ಡ್ರೈ ಫ್ರೂಟ್ ಇಂದ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲೋಕಲ್ ನಟ್ಟನ್ನ ಖರೀದಿ ಮಾಡಬೇಡಿ, ಮಾಡಿ ಅಂತಾನೂ ಇದೆ. ಸಮಥಿಂಗ್ ಏನೋ ನಾಟ್ ಔಟ್ ಅಂತ ಕೂಡ ಡಿಕ್ಲೇರ್ ಆಗಬಹುದು. ಸಮಥಿಂಗ್ ಲೈಕ್ ದಟ್. ಏನೋ ಟಾರ್ಗೆಟ್ ಮಾಡಿದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಡಿ ಇಂಪಾರ್ಟೆಂಟ್. ಡಿ ಕಟ್ಟಿದ್ರೆ ಅದನ್ನ ನೋಡ್ಕೊಳ್ಳಿ ಅಥವಾ ಡಿನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. PES ಎಕ್ಸಾಮ್ ಪಾಸ್ ಆಗುವಂಥದ್ದು ಕೂಡ ಇದೆ. SP ಪೋಸ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಎಲೆಕ್ಷನ್ ನಲ್ಲಿ ನೀವು ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡೆತ್ ಪರ್ಸನ್ ಅಥವಾ ಡೆಡ್ ಪರ್ಸನ್ ಬಗ್ಗೆ ಏನೋ ಒಂದಷ್ಟು ಮಾಹಿತಿನ ಕಲೆ ಹಾಕ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಸತ್ತ ಮೇಲೆ ಅವರ ಕೆಲಸ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ.
ಯಾರೋ ಸಸ್ಪೆಂಡ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪೊಲೀಸ್ ಸಸ್ಪೆಂಡ್ ಆಗ್ತಾರೆ, ಆ ಸುದ್ದಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಯು ಲೆಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. CLN ಫೋನ್ ಮಾಡಕ್ ಹೋಗ್ಬಿಡಿ ಯಾರಿಗೂನು ಅಂತ ಇದೆ. CLNTOSUQDEPESD ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ರೆಗ್ನೆನ್ಸಿ ಬರುವಂತಹ ಸಾಧ್ಯತೆ ಇದೆ. ಸೊ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಆ್ಯಡ್ ಆಗ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ, ಟ್ರೋಫಿ ಗೆಲ್ತೀರಾ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಹೊಸ ಲೈಫಿಗೆ ಕಾಲಿಡ್ತಿದ್ದೀರಾ, ಯಾರನ್ನ ಎಲ್ಲಿಡಬೇಕೋ ಅಲ್ಲಿಡಿ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ವಲ್ಪ ನೆಗೆಟಿವಿಟಿ ಹೆಚ್ಚಾಗ್ತಾ ಇದೆ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ, ದೇವಿ ದೇವಸ್ಥಾನಗಳಿಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಬರುವಂಥದ್ದು, ಪಾಪು ಬರುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕನಸು ನನಸಾಗುವಂಥ ಸಾಧ್ಯತೆ ಇದೆ. ಸೊ ವಾಹನ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗುವಂಥದ್ದು ಇದೆ. ಸೊ ಹನಿ ಬಿ ಬಿಸ್ನೆಸ್ ಅಥವಾ ಹನಿ ಬಿಸ್ನೆಸ್ ಕೂಡ ನಿಮಗೆ ಒಳ್ಳೇದಾಗತ್ತೆ. ಗಣೇಶನ ಆಶೀರ್ವಾದನ ಮಾಡಿಕೊಂಡ್ರೆ ನಿಮಗೆ ಇನ್ನ ಹೆಚ್ಚಿನ ಒಂದು ಅನುಕೂಲ ಮತ್ತೆ ಹೆಚ್ಚಿನ ಏಳಿಗೆ ಆಗುವಂತ ಸಾಧ್ಯತೆ ಇದೆ. ಅನುಕೂಲ ಇರೋರು, ಅಗತ್ಯ ಇರೋರು ಗಣಹೋಮ ಕೂಡ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. 6, 8, 7, 10 ಮತ್ತೆ 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ ಮತ್ತೆ ವೃಶ್ಚಿಕ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ. ಟೇಕ್ ಕೇರ್. Happy birthday. The Sri Vagdevi Tarot channel is so glad to see you again. Thank you for watching our tarot card readings today.